ಪ್ರೈಸ್ ಲಾರ್ಡ್. ಸ್ಪೆಷಲ್ ಗುಡ್ ಮಾರ್ನಿಂಗ್ ಟು ಯು ಆಲ್ ಆಫ್ ಯು. ಸೊ ಈ ದಿನ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧ ದೇವರೇ, ನಿಮಗೆ ಸ್ತೋತ್ರ. ಮತ್ತೊಂದು ದಿನಗಳು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ. ನಿಮ್ಮೊಂದಿಗೆ ಕಳೆಯುವುದಕ್ಕಾಗಿ, ನಿಮ್ಮೊಂದಿಗೆ ದೇವರೇ ಪ್ರಾರಂಭಿಸಿ ಮುಗಿಸುವುದಕ್ಕಾಗಿ, ನಿಮಗೆ ಇಷ್ಟಕರವಾಗಿ ಇರುವಂತೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರಿ ದೇವರೇ ಎಂದು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಲೋಕವನ್ನು ಸಂತೋಷಪಡಿಸುವುದಕ್ಕಾಗಿ ಅಲ್ಲದೆ ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಾಗಿ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲದೆ ನಮ್ಮ ನಾಗರಿಕತೆಯ ಪರಲೋಕದಲ್ಲಿ ಇದೆ ಎಂದು ನಾವು ಯಾತ್ರಿಕರು, ಪ್ರಯಾಣಿಕರು ಆಗಿದ್ದೇವೆ ಎಂಬ ಸಂಗತಿಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ಈ ಚಿಕ್ಕ ಚಿಕ್ಕ ಕಷ್ಟಗಳು, ಲೋಪಗಳು, ನಿಂದನೆಗಳು, ಅವಮಾನಗಳು ಬಂದಾಗ ಕುಗ್ಗಿ ಹೋಗದೆ ಅಲ್ಪ ಕಾಲದ ಶ್ರಮೆಗಳನ್ನು ತಾಳಿಕೊಳ್ಳುವುದಾದರೆ ನಮಗೆ, ನಿಮಗೆ ದೇವರು ನಿರಂತರವಾದವುಗಳನ್ನು ಕರ್ತನಿಂದ ಹೊಂದಿಕೊಳ್ಳುವವರಾಗಿದ್ದೇವೆ ಪ್ರಿಯರೇ. ಹೌದು, ಒಂದು ಚಿಕ್ಕ ಕಷ್ಟ ಬರುವಾಗ, ಒಂದು ಚಿಕ್ಕ ಹೋರಾಟ ಬರುವಾಗ ನಾವೇನು ಮಾಡ್ತೀವಿ? ಯಾಕೆ ನನ್ನ ಜೀವಿತ ಈ ಸಹಿಸಲು ಆಗದಿರುವಂಥ ಕಷ್ಟ, ನಾನು ಇನ್ಯಾಕೆ ಬದುಕಿರಬೇಕು, ನನ್ನ ಜೀವಿತವನ್ನು ಮುಗಿಸ್ಕೊಂಬಿಡೋಣ ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವಿ ಪ್ರಿಯರೇ. ಆ ಆಲೋಚನೆ ನಾವು ಮಾಡುವುದು ತಪ್ಪು. ಯಾಕೆಂದರೆ ಕರ್ತನ ಕಣ್ಣು ನಮ್ಮ ಮೇಲೆ ಇದೆ. ಆತನು ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಆತನು ಇನ್ನೂ ನಮ್ಮನ್ನು ನಾವು ಪಿಂಡವಿರುವಾಗಲೇ ಆತನು ನಮ್ಮನ್ನು ಹೆಸರಿಡಿದು ಕರೆದಿರುವಂಥ ದೇವರಾಗಿದ್ದಾರೆ ಪ್ರಿಯರೇ. ಇವತ್ತು ನಾವು ಕಷ್ಟಗಳಲ್ಲಿ, ಶ್ರಮೆಗಳಲ್ಲಿ ಮುಳುಗಿ ಹೋಗುತ್ತಿರುವುದಾದರೆ ಅಯ್ಯ, ನಾವೊಂದು ಪ್ರಾರ್ಥನೆ ಮಾಡೋಣ. ಅಯ್ಯ, ಈ ಕಷ್ಟಗಳು, ದುಃಖಗಳು, ನೋವುಗಳು ಸಹಿಸಿಕೊಳ್ಳುವಂಥ ಒಂದು ಭರವಸೆಯನ್ನು ಕೊಡಪ್ಪ. ಇದರಲ್ಲಿ ಎದುರಿಸಿ ನಿಲ್ಲುವಂತೆ ದೇವರೇ ಸಹಾಯ ಮಾಡಪ್ಪ. ದೇವರೇ, ನಂಬಿಕೆಯನ್ನು ಕೊಡು. ನಂಬಿಕೆಯನ್ನು ಬಿಟ್ಟು ಬಿಡದೆ ನಂಬಿಕೆಯಲ್ಲಿ ನಾವು ಜೀವಿಸುವಂತೆ ನೀವೇ ಸಹಾಯ ಮಾಡಪ್ಪ. ನಮ್ಮ ಜೀವಿತವನ್ನು, ನಮ್ಮ ಕೆಲಸವನ್ನು, ನಮ್ಮ ಕುಟುಂಬವನ್ನು ಎಲ್ಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀವಿ ದೇವರೇ. ನೀವೇ ನಮ್ಮನ್ನು ನಡೆಸಬೇಕು. ನೀವೇ ನಮ್ಮನ್ನು ಕಾಯುವ ದೇವರಪ್ಪ. ಎಲ್ಲ ಪರಿಸ್ಥಿತಿಗಳನ್ನು ದೇವರೇ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀವಿ. ನೀವು ಜಯ ಕೊಡುವ ದೇವರು, ನೀವೇ ನಮ್ಮನ್ನು ನಡೆಸುವ ದೇವರು. ನೀವು ಕರ್ತನೆ ಅದ್ಭುತವಾಗಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ದೇವರೇ ನೀವು ಮಾಡಿ ಮುಗಿಸುವ ದೇವರು. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ.